ಇದು ಈ ಪಂಚಾಯತಿಯಲ್ಲಿ PDO ಮತ್ತು ಎಲ್ಲ ಅಧಿಕಾರಿಗಳು ಕುಮ್ಮಕ್ಕಾಗ್ಬಿಟ್ಟು ಅಂದ್ರೆ ಆರ್ಗನೈಸ್ ಕ್ರೈಮ್ ಅಂತಾರಲ್ಲ ಆ ಥರ ಏನು ಬಂದರೂ ನಾವು ಏನು ಹೇಳೋದು ಬೇಡ ಅವ್ರು ಏನು ಬೇಕಾ ಮಾಡ್ಕೊಂಡು ಹೋಗ್ಲಿ ಅಂತ ಸುಮೋಟಕ್ಕೆ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಇಂಡೋಳಲ್ಲಿ ಒಂದಷ್ಟು ಹಗರಣ ನಡೀತಾ ಇದೆ. ಅದೇ ರೀತಿ ಆಗಿದೆ ಸರ್. ಇದು ಅವ್ರ ಅಕ್ಕ ಕಳ್ಳು ತುಂಬಾ ಆಗಿದೆ ಸರ್. ಇಲ್ಲಿ ಅವ್ರು ಸರಿಯಾಗಿ ಮಾಹಿತಿನೇ ಕೊಡ್ತಾ ಇಲ್ಲ ಸರ್. ಮೂಢ ವ್ಯಕ್ತಿಗೆ ಬಂದ್ರು ಇಲ್ಲಿ ಖಾತೆ ಮಾಡಿದ್ದಾರೆ ಅನ್ನೋದು ಸರ್. ಅವ್ರು ಕೊಡದೇ ಪರವಾಗಿಲ್ಲ, ಏನೇನು ಬೇಕು ನಾವು ವಾರಂಟ್ ಇಶ್ಯೂ ಮಾಡಿ ಎಲ್ಲ ರೆಕಾರ್ಡ್ ತರ್ತೀವಿ. ಇದು ಸಾಕಷ್ಟು ಅಕ್ಕಮ್ಮ ಈ ಖಾತೆಗಳಾಗಿದೆ ಅನ್ನೋದು ಆರೋಪ ಇದೆ. ಅಲ್ಲ ಈ ಖಾತೆಗಳೆಲ್ಲ ಅವ್ರು ನಮ್ಗೆ ತೋರ್ತಾನೆ ಇಲ್ವಲ್ಲ. ನೋಡಿದ್ವಲ್ಲ ಒಂದು ಖಾತೆ ಕೊಡ್ತಾ ಇಲ್ಲ ಅವರು. ಡೆಪ್ಟಿ ಕಮಿಷನರ್ ಕನ್ವರ್ಷನ್ ಕೊಟ್ಟ ಮೇಲೆ ಮೂಡೋದು ಪರ್ಮಿಷನ್ ತಗೊಂಡೇ ಇಲ್ಲ ಅವ್ನು. ಏನು ಹೇಳಲ್ಲ, ಆನ್ಸರ್ ಮಾಡಲ್ಲ. ಅವ್ರು ಒಬ್ಬರು ಕೊಟ್ಟು ಅಂದರೆ ಆರ್ಗನೈಸ್ ಕ್ರೈಮ್ ಅಂತಾರಲ್ಲ, ಒಂದು ಕ್ರೈಮ್ ಮಾಡ್ಬೇಕು ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತಾರೆ. ಹಂಗೆ ಇವರು ಎಲ್ಲ ಪ್ಲಾನ್ ಮಾಡಿಕೊಂಡು ಆಫೀಸ್ ನಡೆಸ್ತಾ ಇದ್ದಾರೆ. ಯಾರು ಬಂದರೂ ಏನೂ ಕೊಡೋದಿಲ್ಲ, ಇಲ್ಲಿ ಬೀಳಬೇಕು, ಬೀಳೋದ್ರೆ ಕೊಡಲ್ಲ ಅಂತ. ಸುಮೋಟ ಕೇಸ್ ಇಷ್ಟು ಮಾಡ್ತೀವಿ, ವಾರಂಟ್ ಇಶ್ಯೂ ಎಲ್ಲ ರೆಕಾರ್ಡ್ ತರಿಸ್ತೀವಿ. ಬೀಳದೇ ಇಲ್ಲ ಇಲ್ಲಿ ಯಾಕೆ ಹಾಕಿಲ್ಲ? ಸಿದ್ದರಾಜು ಕಾರಣ ಇದೆ. ಸಿದ್ದರಾಜು CS ಆಯ್ತು ಅಂದ್ರೆ NGOಗೆ ಯಾವ ಸೈಟ್ ಕೊಡ್ತೀರಿ ನೀವು? ನಾವಲ್ಲಿ ಕೊಟ್ಟಿದ್ವಿ, ಮುಂಚೆ ಆಗಿದೆ. ಕರ್ತಿದೆ ಲೋಕೇಶ್ ಮುಖ್ಯ ಮಾರ್ಕ್ಸಲ್ಲಿ ಮಾಡಿದಾಗ ಇಲ್ಲೂ ಮಾಡ್ತಾ ಇದ್ದಾರೆ. ನೀವು ಅದೇ ಗತಿ ಇಲ್ಲೂ ಅದೇ ಗತಿ. ಪ್ಲಸ್ ಇವಾಗ ಈ ಫೈಲ್ ನೀವು ಇದು ಮಾಡೋದು ಯಾರು? ನಾನು ಪ್ರತಿಯೊಂದು ಫೈಲ್ ಚೆಕ್ ಮಾಡ್ಬೇಕಾ? ನೀವು ಕೊಡ್ತೀಯ ಎಷ್ಟು ಫೈಲ್ ಆಗಿದೆ ಎಷ್ಟು ಆಗಿಲ್ಲ ಹೇಳ್ತೀಯಾ? ಇದನ್ನೇ ಎಷ್ಟು ಫೈಲ್ ಕಡೆ ಎಷ್ಟು ಫೈಲು ಆಗಿದೆ ಅದು ನಿಜ ಹೇಳು. ನಾವು ಪ್ರತಿಯೊಂದು ನೋಡ್ಬೇಕು ಅಂದ್ರೆ ಇಲ್ಲೇ ಕೂತ್ಕೊತೀವಿ 12 ಗಂಟೆ ಅದು ಬೆಳೋದಿಲ್ಲ. ಎಷ್ಟು ಫೈಲ್ ಬೇಡ ಇದರಲ್ಲಿ ಎಷ್ಟು ಫೈಲ್ ಖಾತಾ ಆಗಿದೆ ಎಲ್ಲ ತೋರ್ಸು. ತೋರ್ಸು ಒಂದೊಂದು ಸಿಗ್ತಾವಲ್ಲ ಇದು ರೇಟ್ ಆಗ್ತಾ ಇದೀವಿ ನಾವು. ಕೊಟ್ಟ ಮೇಲೆ ಒಂದು ಪ್ರಿಂಟ್ ಹೊಡ್ತಾ ಇದೆ ಇಡಲ್ವೇನ್ರಿ ಒಳಗೆ? ಅದೇ ಸರ್ ಮಾಡಿಲ್ವಾ? ಖಾತಾಗಳು ಯಾವುದು ಪೆಂಡಿಂಗ್ ಇಲ್ಲ. ಫೈಲ್ ಚೆಕ್ ಮಾಡಲ್ಲ. ಕುರಿತ ಜನಪತ್ರ ಹ್ಯಾಂಡ್ ಓವರ್ ಮಾಡ್ಕೊಂಡು ಆಕಾಶ್ CS ಹ್ಯಾಂಡ್ ಓವರ್ ಮಾಡ್ಕೊಂಡು ಆಕಾಶ್ ಫೈಲ್ ಕೊಡಕ್ಕೆ ಆಕಾಶ್ ಫೈಲ್ ಕೊಡಿ. ಯಾವುದು ಕೊಡ್ಲಿಲ್ಲಪ್ಪ. ಖಾತೆಗಳು ಇಷ್ಟಿದೆ ಅಂತಾರೆ, ಖಾತೆ ರಿಜಿಸ್ಟರ್ ಕೊಡ್ತಲ್ಲ. ಡಿಮ್ಯಾಂಡ್ ರಿಜಿಸ್ಟರ್ ಕೊಡಿ, ಹೋಗಿ ನೋಡೋಣ. ನಾನು ಬರ್ಕೊಂಡು ಹೋಗ್ತೀನಿ ಯಾವ್ದು ಫೈಲ್ ಕೊಟ್ಟಿಲ್ಲ ಅಂತ. ಕಂಪ್ಯೂಟರೈಸ್ ಆಗಿರ್ಬೇಕು. ಅದು ಕಂಪ್ಯೂಟರ್ ನೋಡ್ತೀವಿ ಕೊಡ್ರಪ್ಪ. ಕಂಪ್ಯೂಟರ್ ನಾನು ಬರ್ಕೊಂಡು ಹೋಗ್ತೀನಿ.